ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಎಚ್.ಡಿ. ರೇವಣ್ಣಗೆ 6 ದಿನಗಳ ಜೈಲು ವಾಸ ಈಗ ಅಂತ್ಯ ಆಗಿದೆ. ನಿನ್ನೆನೇ ಬೇಲ್ ಸಿಕ್ಕಿದೆ. ಇವತ್ತು ಸಂಜೆಯ ಒಳಗೆ ರೇವಣ್ಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಕೋರ್ಟ್ ಒಂದಷ್ಟು ಪ್ರಕ್ರಿಯೆಗಳಿದೆ, ಪ್ರೊಸೀಜರ್ಸ್ ಇದೆ. ಆ ಎಲ್ಲ ಪ್ರಾಸೆಸ್ ಅನ್ನ ಮುಗಿಸಿದ ನಂತರ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಬೇಲ್ ಸಿಕ್ಕಿದೆ, ಬೇಲ್ ನೀಡಿದೆ ವಿಶೇಷ ನ್ಯಾಯಾಲಯ. ನಿನ್ನೆನೆ ಬೇಲ್ ಸಿಕ್ತು, ಷರತ್ತುಬದ್ಧ ಜಾಮೀನನ್ನ ನೀಡಿದೆ ಕೋರ್ಟ್. ಈಗ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಬೇಲ್ ನೀಡಲಾಗಿದೆ. ಸಾಕ್ಷ್ಯ ನಾಶ ಮಾಡದಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. 5 ಲಕ್ಷದ ಬಾಂಡ್, 2 ಶ್ಯೂರಿಟಿ, ಅದರ ಜೊತೆಯಲ್ಲಿ ಸಾಕ್ಷ್ಯ ನಾಶ ಮಾಡಬಾರ್ದು, ಪಾಸ್ಪೋರ್ಟ್ ಅನ್ನ ಒಪ್ಪಿಸಬೇಕು. ಎಲ್ಲ ಷರತ್ತುಗಳನ್ನ ವಿಧಿಸಿ ಈಗಾಗಲೇ ಬೇಲನ್ನ ನೀಡಲಾಗಿದೆ. SIT ತನಿಖೆಗೆ ಯಾವಾಗ ತನಿಖೆ ಆಗುತ್ತೋ ಆಗ ಸಹಕಾರವನ್ನ ಕೂಡ ನೀಡಬೇಕು ಅನ್ನುವಂಥ ಒಂದಷ್ಟು ಷರತ್ತುಬದ್ಧ ಜಾಮೀನನ್ನ ಈಗ ಮಂಜೂರು ಮಾಡಲಾಗಿರೋದು. ನಿನ್ನೆನೆ ಬೇಲ್ ಸಿಕ್ಕಿದೆ, ಆದರೆ ಒಂದಷ್ಟು ಪ್ರೊಸೀಜರ್ಸ್ ಇವತ್ತು ಮುಗಿಬೇಕು. ಆ ನಂತರದಲ್ಲಿ ಇವತ್ತು ಸಂಜೆಯ ಒಳಗೆ ರೇವಣ್ಣ ಜೈಲಿನಿಂದ ಹೊರಗೆ ಬರ್ತಾರೆ. ಇವತ್ತು ಸಂಜೆ ಒಳಗೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯ ಸಾಕ್ಷ್ಯ ನಾಶಗಳಾಗಲಿ ಅಥವಾ ಸಾಕ್ಷ್ಯಗಳ ಮೇಲೆ ದಬ್ಬಾಳಿಕೆ ಆಗಲಿ, ಬೆದರಿಕೆ ಆಗಲಿ ಇದನ್ನು ಮಾಡಬಾರ್ದು ಅನ್ನುವಂಥ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಈಗ ಜಾಮೀನು ಮಂಜೂರಾಗಿರೋದು. ನಿನ್ನೆ ಪಾಸ್ಪೋರ್ಟನ್ನು ಕೋರ್ಟ್ಗೆ ಒಪ್ಪಿಸಬೇಕು, ದೇಶ ಬಿಟ್ಟು ಹೋಗಬಾರ್ದು ಅನ್ನುವಂಥ ಷರತ್ತುಗಳನ್ನು ಕೂಡ ಈಗ ವಿಧಿಸಲಾಗಿದೆ. 6 ದಿನಗಳ ನಂತರ ಈಗ ಜೈಲಿನಿಂದ ಹೊರಬರಲಿದ್ದಾರೆ ರೇವಣ್ಣ. ಏಪ್ರಿಲ್ 25ಕ್ಕೆ ಈ ಕಾಮಕಾಂಡದ ಸುದ್ದಿ ಪ್ರಸಾರ ಆಗುತ್ತೆ. ಆ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾದವು, ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ರೇವಣ್ಣ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಆಗಿದ್ರು. 6 ದಿನಗಳ ನಂತರ ಈಗ ಬಿಡುಗಡೆ ಆಗ್ತಾ ಇದ್ದಾರೆ.